ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾನು ನಮ್ಮ ಚಾನಲ್ ವತಿಯಿಂದ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಒಂದು ಟಾಪಿಕ್ ತಂದಿದ್ದೀನಿ ಸ್ನೇಹಿತರೆ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪಿಯಾಜೆಯವರ ಬೌದ್ಧಿಕ ವಿಕಾಸದ ಹಂತಗಳು ಬೌದ್ಧಿಕ ವಿಕಾಸದ ಹಂತಗಳ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಓಕೆ, ಇದು ನೋಡಿ ಸ್ನೇಹಿತರೆ, ನಿಮಗೆ HSTRಗೆ 25 ಮಾರ್ಕ್ಸ್ ಇರುತ್ತೆ ಟೋಟಲ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ. ಅದೇ GPSTRಗೆ ನೋಡಿ, HSTRಗೆ 25 ಮಾರ್ಕ್ಸ್ ಇರುತ್ತೆ. GPSTRಗೆ ಕೂಡ ನಿಮಗೆ 50 ಮಾರ್ಕ್ಸ್ ಇರುತ್ತೆ ನೋಡಿ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ GPSTRಗೆ 50 ಮಾರ್ಕ್ಸ್ ಇರುತ್ತೆ, HSTRಗೆ 25 ಇರುತ್ತೆ ಸ್ನೇಹಿತರೆ. PSTRಗೂ ಕೂಡ 25 ಇರುತ್ತೆ. ಟೆಟ್ಟಿಗೂ ಕೂಡ ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ಏನಿರುತ್ತಪ್ಪ ಅಂದರೆ 30 ಮಾರ್ಕ್ಸ್ ಇರುತ್ತೆ. ಟೆಟ್ಟಿಗೆ 30 ಮಾರ್ಕ್ಸ್ ಇರುತ್ತೆ. ಅತ್ಯಂತ ಉಪಯುಕ್ತವಾದಂತಹ ಒಂದು ತರಗತಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ಈ ತರಗತಿಯನ್ನು ಪ್ರಾರಂಭ ಮಾಡೋ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲವರು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಜಾನ್ ಪಿಯಾಜೆ ಅವ್ರದ್ದು ಕಂಪಲ್ಸರಿ ಇರುತ್ತೆ ಸ್ನೇಹಿತರೆ, ಒಂದು ಫಿಕ್ಸ್ ಮಾರ್ಕ್ಸ್ ಇರುತ್ತೆ ನೋಡಿ. HSTR ಸದ್ಯದಲ್ಲೇ ನೇಮಕಾತಿ ಆಗುತ್ತೆ, GPSTR ಕೂಡ ಆಗುತ್ತೆ. ಅದೇ ರೀತಿಯಾಗಿ ಕ್ರೈಸ್ ಕೂಡ ನಿನ್ನೆ ಪ್ರಸನ್ನ ಸರ್ ಹೇಳಿದ್ದಾರೆ. ಸುಮಾರು ನೋಡಿರಿ, ಕ್ರೈಸಲ್ಲಿ 1320 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಅದರಲ್ಲಿ 875 ನಾನ್ ಕಲ್ಯಾಣ ಕರ್ನಾಟಕ ಇದೆ ನೋಡಿ. ಅದೇ ಉಳಿದ ಸ್ನೇಹಿತರೆ 396 ಚಿಲ್ಡ್ರ 400 ಓಕೆ ಕಲ್ಯಾಣ ಕರ್ನಾಟಕಕ್ಕಿದೆ. ಮತ್ತು ಉಳಿದ ಪೋಸ್ಟ್ ಏನಿದ್ದಾವೆ ಸ್ನೇಹಿತರೆ, ಉಳಿದ ಪೋಸ್ಟ್ ಏನಿಲ್ಲ ಸ್ನೇಹಿತರೆ, ಹಾಸ್ಟೆಲ್ ವಾರ್ಡನ್ ಇದ್ದಾವೆ. ಹಾಸ್ಟೆಲ್ ವಾರ್ಡನ್ ಕಲ್ಯಾಣ ಕರ್ನಾಟಕಕ್ಕೆ ಇದ್ದಾವೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ನೇಮಕಾತಿ ಆಗ್ತಾಯಿದೆ. ಅದೇ ರೀತಿಯಾಗಿ GPT ಆಗ್ತಾಯಿದೆ, HSTR ಆಗ್ತಾಯಿದೆ, PST ಆಗ್ತಾಯಿದೆ, SDA FDA ಆಗ್ತಾಯಿದ್ದಾವೆ. ಇವೆಲ್ಲವೂ ಆಗ್ತಾಯಿದ್ದಾವೆ ಸ್ನೇಹಿತರೆ ನೋಡಿ. ಈ ಸೈಕಾಲಜಿ HSTRಗೂ ಅನುಕೂಲ ಆಗುತ್ತೆ, PSTಗೂ ಅನುಕೂಲ ಆಗುತ್ತೆ, GPSTRಗೂ ಅನುಕೂಲ ಆಗುತ್ತೆ, ವಿತ್ ಟೆಟ್ಟಿಗೂ ಕೂಡ ಅನುಕೂಲ ಆಗುತ್ತೆ. ಮರಿಬೇಡಿ ಸ್ನೇಹಿತರೆ, ಒಂದೊಂದು ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಒಂದು ಮಾರ್ಕ್ಸ್ ಹೋಯ್ತು ಅಂದರೆ ಡಿಜಿಟಲ್ ಕೂಡ ಹೋಗ್ತಾ ಇರ್ತೀರಿ. ಓಕೆ, ಬೇಡ, ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡೋಣ. ಓಕೆ, ಮತ್ತೊಮ್ಮೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆನಾ? ಓಕೆ ನೋಡಿ, ಜಾನ್ ಪಿಯಾಜೆ ಅವರು ಸ್ವಿಟ್ಜರ್ಲ್ಯಾಂಡಿನ ಮನೋವಿಜ್ಞಾನಿ ಅಂತ ನಾವು ಹೇಳ್ಬೋದು. ಸ್ವಿಟ್ಜರ್ಲ್ಯಾಂಡಿನ ಒಬ್ಬ ಅತ್ಯಂತ ಪ್ರಮುಖ ವ್ಯಕ್ತಿ, ಮನೋವಿಜ್ಞಾನಿ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಸ್ನೇಹಿತರೆ. ಸುಮಾರು ಇವರು 1896ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಜನಿಸ್ತಾರೆ. ಇವರು ಏನು ಮಾಡ್ತಾರಪ್ಪ ಅಂದರೆ ಅನೇಕ ರೀತಿಯ ಇವರು ಒಬ್ಬ ಮಕ್ಕಳ ತಜ್ಞರು ಹೌದು. ಅದೇ ರೀತಿಯಾಗಿ ಮನೋವಿಜ್ಞಾನ ಒಬ್ಬ ಪ್ರಾಣಿ ಶಾಸ್ತ್ರಜ್ಞ ಅಂತ ಕೂಡ ಅನ್ಬೋದು. ಅದೇ ರೀತಿಯಾಗಿ ಒಬ್ಬ ತತ್ವಜ್ಞಾನಿಯೂ ಕೂಡ ಅಂತ ಅನ್ಬೋದು. ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಮಕ್ಕಳ ಬೌದ್ಧಿಕ ವಿಕಾಸ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಮಕ್ಕಳ ಬೌದ್ಧಿಕ ವಿಕಾಸ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಒಬ್ಬ ಮನೋವಿಜ್ಞಾನಿ ಯಾರಂತಂದರೆ ಅದು ಜಾನ್ ಪಿಯಾಜೆ ಅವರಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಅವ್ರ ಪ್ರಕಾರ ಮಕ್ಕಳು ಮತ್ತು ತಮ್ಮ ಅನುಭವ ಮತ್ತು ಪರಿಸರದೊಂದಿಗೆ ಪರಸ್ಪರ ಕ್ರಿಯೆ ನಡೆಸುವ ಮೂಲಕ ಜ್ಞಾನವನ್ನು ನಿರ್ಮಿಸಿಕೊಳ್ಳುತ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇವರು ಮಕ್ಕಳ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಮಕ್ಕಳು ತಮ್ಮ ಅನುಭವ ಮತ್ತು ಪರಿಸರದೊಂದಿಗೆ ಪರಸ್ಪರ ಕ್ರಿಯೆ ನಡೆಸುವ ಮೂಲಕ ತಮ್ಮ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಏನಿದು ಪಡೆದುಕೊಳ್ತಾರೆ ಮುಂದೆ ನೋಡೋಣ. ಅವರು 4 ಹಂತಗಳನ್ನು ನೋಡ್ತಾ ಹೋಗ್ತಾರೆ. ಸುಮಾರು 4 ಹಂತಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಇವರ ಸಿದ್ಧಾಂತದಲ್ಲಿ. ಆ ಮಕ್ಕಳ ಬುದ್ಧಿಶಕ್ತಿ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಕೂಡ ವಿವರವಾಗಿ ನಾವು ಇಲ್ಲಿ ಚರ್ಚಿಸ್ತಾ ಹೋಗೋಣ ಸ್ನೇಹಿತರೆ. ಮಕ್ಕಳಲ್ಲಿ ಬುದ್ಧಿಶಕ್ತಿ ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಹಂತವಾಗಿ ಅವರು 4 ಹಂತಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾರಂತ ನಾವಿಲ್ಲಿ ಹೇಳ್ಬೋದು. ಅವು 4 ಹಂತಗಳು ಯಾವ್ಯಾವು ಅಂತ ಕೂಡ ನಾವಿಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಸೊ ನೋಡಿ, ಪಿಯಾಜೆ ಅವರ
4 ಹಂತಗಳು ವಯಸ್ಸಿನ ಮೇಲೆ ಅವಲಂಬಿತವಾಗಿದ್ದಾವೆ ಅಂತ ಹೇಳ್ಬೋದು. 4 ಹಂತಗಳು ಇಲ್ಲಿ ಏನಾಗಿದ್ದಾವೆ ಅಂದರೆ ಬೌದ್ಧಿಕ ವಿಕಾಸಗಳು 4 ಹಂತಗಳಿದ್ದಾವೆ ನಿಜ. ಅವು ವಯಸ್ಸು ಅದರ ಪ್ರಮುಖ ಲಕ್ಷಣಗಳು, ವಯಸ್ಸು ಯಾವ ವರ್ಷದಿಂದ ಯಾವ ವರ್ಷ ಅಂಥೇಳಿ ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ನಿಮಗೆ ಬೌದ್ಧಿಕ ವಿಕಾಸದ 4 ಹಂತಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಅವು ಯಾವ್ಯಾವು 4 ಹಂತಗಳು ಹೇಗಿದ್ದಾವೆ ಅನ್ನೋದು ಚರ್ಚೆ ಮಾಡಿ. ಸೊ ನೋಡಿ, ಇಲ್ಲಿ ದೃಢ ಕಾರ್ಯಾತ್ಮಕ ಅಂತ ಇದು ದೃಢ ಕಾರ್ಯಾತ್ಮಕ ಅಂದರೆ ಕ್ರಿಯಾಪೂರ್ವ ಅಂತ ಕ್ರಿಯಾಪೂರ್ವ ಅಂತ ಅರ್ಥ. ಓಕೆನಾ, ಕ್ರಿಯಾಪೂರ್ವ ಅಂತ ಅರ್ಥ. ಓಕೆ, ಮೊದಲನೇ ಹಂತ ಯಾವುದು? ಸಂವೇದನಾ ಚಲನ ಹಂತ. ಇದು ನೋಡಿ, ಸಂವೇದನಾ ಚಲನ ಹಂತ. ಇದು ಯಾವ ವರ್ಷದಿಂದ ಯಾವ ವರ್ಷ ಅಂತಂದಾಗ, ಸೊ ನೋಡಿ ಇಲ್ಲಿ ಹುಟ್ಟಿನಿಂದ 2 ವರ್ಷ ಹುಟ್ಟಿನಿಂದ 2 ವರ್ಷ ಅಂತ ಹೇಳ್ಬೋದು. ಪ್ರಮುಖ ಲಕ್ಷಣ ಏನಿದೆ? ಇಂದ್ರಿಯಗಳು ಮತ್ತು ಚಲನೆಯ ಮೂಲಕ ಕಲಿಕೆ. ನೋಡಿ ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈ, ಈ ಸ್ನಾಯುಗಳು, ಇವೆಲ್ಲವೂ ಇಂದ್ರಿಯಗಳು ಅಂತ ಕರಿತೀವಿ. ಪಂಚೇಂದ್ರಿಯಗಳು ಇರ್ಬೋದು, ಇಂದ್ರಿಯಗಳು ಇರ್ಬೋದು. ಇಂದ್ರಿಯಗಳ ಮೂಲಕ ನೋಡಿ ಇಲ್ಲಿ ಚಲನೆಯನ್ನು ಕಲಿತವೆ ಅಂತ ಅರ್ಥ. ಇಲ್ಲಿ ಸಂವೇದನಾ ಚಲನೆ ಅಂತ ಬಂದಾಗ ಇಲ್ಲಿ ಒಂದನೇ ದಿನದ ಸಂವೇದನಾ ಗತಿಯ ಅಂತಲೂ ಕೊಡ್ತೀವಿ, ಸಂವೇದನಾ ಚಲನ ಅಂತಲೂ ಕೂಡ ಕರಿಬೋದು ಸ್ನೇಹಿತರೆ. ಇಂದ್ರಿಯಗಳ ಮತ್ತು ಚಲನೆಯ ಮೂಲಕ ಕಲಿಕೆಯಾಗುತ್ತೆ ಅಂತ. ಅದು ಲಕ್ಷಣ ನೋಡ್ತಾ ಹೋಗೋಣ, ಮುಂದೆ ಹೇಳ್ತೀನಿ. ವರ್ಷ ಏನು? 0 to 2 year. ಓಕೆ, ಪೂರ್ವ ಕಾರ್ಯಾತ್ಮಕ ಹಂತ ಕ್ರಿಯಾಪೂರ್ವ ಅಂತನಂತ ಕರಿಬೋದು. ಪೂರ್ವ ಕಾರ್ಯಾತ್ಮಕ ಅಂತನ ಕರಿಬೋದು ಅಥವಾ ಕ್ರಿಯಾಪೂರ್ವ ಅಂತ ಕರಿಬೋದು. ಸುಮಾರು ಇದು ಏನಪ್ಪ ನೋಡಿ, ಏನಪ್ಪ ಅಂತಂದಾಗ 2 ವರ್ಷದಿಂದ 7 ವರ್ಷದವರೆಗೂ, ಇದು 0 ಇಂದ 2 ವರ್ಷದವರೆಗೂ ಅಂತ ಹೇಳ್ತಾ ಹೋದ್ವಿ. ಆದರೆ ಇಲ್ಲಿ 2 ವರ್ಷದಿಂದ 7 ವರ್ಷ ಅನ್ಬೋದು. ಇಲ್ಲಿ ಸ್ವಲ್ಪ ಭಾಷೆಯ ಬೆಳವಣಿಗೆ ಆಗ್ತದೆ, ಕಲ್ಪನಾ ಶಕ್ತಿ ಆಗ್ತದೆ, ಸ್ವಕೇಂದ್ರೀಕೃತ ಚಿಂತನೆ ಆಗುತ್ತಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಕ್ರಿಯಾಪೂರ್ವ ಅಂತ. ಸೊ ನೋಡಿ, ಇದು ಏನಪ್ಪ ಅಂತಂದಾಗ ಮೂರ್ತ ಕ್ರಿಯಾ ಅಂತ. ದೃಢ ಕಾರ್ಯಾತ್ಮಕ ಅಂತಂದರೆ ಮೂರ್ತ ಕ್ರಿಯಾ ಅಂತ ಹೇಳ್ಬೋದು. ಮೂರನೇದು ಮೂರ್ತ ಕ್ರಿಯಾ ಅಂತ 7 ರಿಂದ 11 ವರ್ಷ. 7 ರಿಂದ 11 ವರ್ಷಕ್ಕೆ ಏನಂತೀವಿ ಇಲ್ಲಿ ಮೂರ್ತ ಕ್ರಿಯಾತ್ಮಕ ಅಂತ ಕರಿಬೋದು. ತಾರ್ಕಿಕ ಚಿಂತನೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುತ್ತೆ ಇಲ್ಲಿ, ಮತ್ತು ಸಂರಕ್ಷಣೆಯ ಅರಿವು ಕೂಡ ಉಂಟಾಗುತ್ತಂತ ಹೇಳ್ಬೋದು. ಇಲ್ಲಿ ಏನಪ್ಪ ಅಂತಂದಾಗ ಸ್ವಲ್ಪ ತಾರ್ಕಿಕವಾಗಿ ಯೋಚನೆ ಮಾಡೋ ಒಂದು ಕೆಪಾಸಿಟಿ ಬಂದಿರುತ್ತೆ ಅಂತ ನೋಡೋಣ. ಮುಂದೆ ಲಕ್ಷಣ ಇದೆ ಔಪಚಾರಿಕ ಅಂತ. ಔಪಚಾರಿಕ ಅಂತ ನೋಡಿ, ಔಪಚಾರಿಕ ಕಾರ್ಯಾತ್ಮಕ ಅಂತ ಕ್ರಿಯೆಗಳ ಅಂತ ಕರೆದರೆ ಇಲ್ಲಿ ಸುಮಾರು 11ರ ಮೇಲ್ಪಟ್ಟು, 11ರಿಂದ ಸುಮಾರು 15 ಅನ್ಕೋಬೋದು. ಇದು ಅಮೂರ್ತ ಹಾಗೂ ವೈಜ್ಞಾನಿಕ ಚಿಂತನೆ ಕೂಡ ಇಲ್ಲಿ ಬೆಳೆದಿರುತ್ತೆ. ಇಲ್ಲಿ ವೈಜ್ಞಾನಿಕ ಚಿಂತನೆ ಯಾಕೆ ಏನು ಕ್ವಶನ್ ಮಾಡೋದು ಪದೇ. ಓಕೆನಾ, ಈ ಚಿತ್ರಗಳ ಮೂಲಕ ನಾವಿಲ್ಲಿ ನೋಡ್ತಾ ಹೋದ್ವಿ. ಅದ್ರ ಲಕ್ಷಣ ಏನಂತೇಳಿ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಸಂವೇದನಾ ಚಲನ ಅಂತ, ಸಂವೇದನಾತ್ಮಕ ಅಂತ ಅನ್ಬೋದು, ಸಂವೇದನಾ ಗತಿ ಅಂತಲೂ ಅನ್ಬೋದು. ಸೊ ಇಲ್ಲಿ ಲಕ್ಷಣಗಳು ಏನೆಲ್ಲ ಇರ್ತವೆ ನೋಡಿ ಸ್ನೇಹಿತರೆ. ಇಂದ್ರಿಯಗಳು ಮತ್ತು ಚಲನೆಯ ಮೂಲಕ ಕಲಿಯುತ್ತದೆ. ನೋಡಿ, ಒಂದು ಪುಟ್ಟ ಮಗು ಇಂದ್ರಿಯಗಳ ಮೂಲಕ ಮತ್ತು ಚಲನೆಯ ಮೂಲಕ ಒಂದು ಕಲಿಕೆ ಉಂಟಾಗುತ್ತಂತ ನಾವು ಇಲ್ಲಿ ಹೇಳ್ಬೋದು. ಕೈ ಬಡ್ದಾಡೋದಾಗಿರ್ಬೋದು, ನೋಟ ನೋಡೋದಾಗಿರ್ಬೋದು, ಈ ರೀತಿ ಅನ್ಬೋದು. ವಸ್ತುಗಳನ್ನು ಮುಟ್ಟುವುದು, ನೋಡುವುದು, ರುಚಿ ಅಂದರೆ ಚಿಕ್ಕ ಮಗು ಇರುತ್ತಲ್ಲ, ಅಲ್ಲಿ ಏನಾಗುತ್ತಂದರೆ ವಸ್ತುಗಳನ್ನು ಮುಟ್ಟುತ್ತೆ, ನೋಡುತ್ತೆ, ರುಚಿ ನೋಡುತ್ತೆ. ಕಾರಣ ಇಲ್ಲಿ ಏನಪ್ಪ ಅಂತಂದ್ರಾಗ ಅದ್ರ ಬಗ್ಗೆ ಜ್ಞಾನ ತಿಳ್ಕೊಳ್ಳೋಕ್ಕೆ, ಅಂದರೆ ಅದರ ಪರಿಣಾಮವನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಸುಡೋ ವಸ್ತು ಇದೆ ಅಂತ ತಿಳ್ಕೊಳ್ರಿ, ಸಡನ್ಲಿ ಅದನ್ನು ಮುಟ್ಟುತ್ತೆ, ಸುಟ್ಟ ತಕ್ಷಣ ಆ ಮಗು ಹಿಂದಕ್ಕೆ ಕೈ ತಗೊಳುತ್ತೆ. ಇದೆ ಅಂದರೆ ನಾವಿಲ್ಲಿ ಕಾರಣ ಮತ್ತು ಪರಿಣಾಮ ಶಾಶ್ವತ ಬೆಳೀತದೆ ಅಂತ ನಾವಿಲ್ಲಿ ಹೇಳ್ಬೋದು. ಆಬ್ಜೆಕ್ಟಿವ್ ಪರ್ಮನೆನ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇರ್ಬೋದು, ಆಟಿಕೆಯನ್ನು ಬಟ್ಟೆಯ ಕೆಳಗೆ ಮರೆಮಾಚಿದರೂ ಆ ಮಗು ಅದನ್ನು, ಅಂದರೆ ಫಾರ್ ಎಕ್ಸಾಂಪಲ್ ಈಗ 1.5 ವರ್ಷ ಇದೆ ಅಂತ ತಿಳ್ಕೊಳ್ರಿ ಪಾಪು, ಏನಾದರೂ ಒಂದು ವಸ್ತು ಕೈಯಲ್ಲಿ ಕೊಟ್ಟು ಆ ವಸ್ತು ಕಸ್ಕೊಂಡ್ಬಿಟ್ಟು ಮರೆಮಾಚಿದ್ರೂ ಕೂಡ ಆ ಮಗು ಆ ವಸ್ತುವನ್ನು ಹುಡ್ಕೋಕ್ಕೆ ಪ್ರಯತ್ನ ಮಾಡುತ್ತೆ. ಅದನ್ನೇ ಸಂವೇದನಾ ಗತಿ ಅಂತ ನಾವಿಲ್ಲಿ ಕರಿಬೋದು ಸ್ನೇಹಿತರೆ. ಸಂವೇದನಾ ಗತಿ ಅಂತ ನಾವಿಲ್ಲಿ
ಕರಿಬೋದು. ಅದರ ಲಕ್ಷಣಗಳು ಏನೇನದಾವ ಅಂತ ಇಲ್ಲಿ ಮುಂದೆ ಇದ್ದಾವೆ, ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ ಅದರ ಲಕ್ಷಣ ಏನೆಲ್ಲ ಇದೆ, ಸೊ ನೋಡ್ತಾ ಹೋಗೋಣ ಒಂದೊಂದಾಗಿ. ಒಂದೇದು ನೋಡಿ, ಇಲ್ಲಿ ಏನಿದೆ, ಇಂದ್ರಿಯಗಳ ಬಳಕೆ ಅಂದರೆ ಮಗು ತನ್ನ ಕಣ್ಣು, ಕಿವಿ, ಅದೇ ರೀತಿಯಾಗಿ ಮೂಗು, ಬಾಯಿ, ಚರ್ಮ ಸ್ಪರ್ಶದ ಮೂಲಕ ಬಾಹ್ಯ ಪ್ರಪಂಚವನ್ನು ಅರಿಯುತ್ತದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಆ ಮಗು ಏನು ಮಾಡುತ್ತಪ್ಪ ಅಂತಂದಾಗ ಕಿವಿ ಆಗಿರ್ಬೋದು, ಜಸ್ಟ್ ಓಕೆ, ಇಲ್ಲಿ ಕಿವಿ ಆಗಿರ್ಬೋದು, ಮೂಗಾಗಿರ್ಬೋದು, ಬಾಯಿಯ ಚರ್ಮದ ಸ್ಪರ್ಶದ ಮೂಲಕ ಏನು ಮಾಡುತ್ತೆ, ಬಾಹ್ಯ ಹೊರಗಿನ ಪ್ರಪಂಚವನ್ನು ನೋಡೋಕ್ಕೆ ಪ್ರಯತ್ನ ಮಾಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಪ್ರತಿವರ್ತನೆಗಳು ಅಂದರೆ ಅದು ರಿಫ್ಲೆಕ್ಷನ್ ಹೇಗಾಗುತ್ತೆ ಅಂದರೆ, ಆರಂಭದಲ್ಲಿ ಮಗು ಹುಟ್ಟಿನಿಂದ ಬರುವ ಸಹಜ ಪ್ರತಿವರ್ತನೆಗಳಾದ ಹಾಲನ್ನು ಹೀರುವುದಾಗಿರ್ಬೋದು, ಅದೇ ಹಿಡಿಯುವುದಾಗಿರ್ಬೋದು, ಮುಂತಾದಗಳ ಮೂಲಕ ವರ್ತಿಸಿ ಸುಮ್ಮನೆ ಆ್ಯಕ್ಟಿವ್ ಮಾಡೋದು, ಏನಾದ್ರು ಒಂದು ಚಿವುಟೋದು, ಈ ರೀತಿ ಮಾಡೋದು. ಅಂದರೆ ಇದು ಇನ್ನೊಂದು ನೋಡ್ರಿ, ಇದು ಈ ಹಂತದ ಅತ್ಯಂತ ಪ್ರಮುಖ ಸಾಧನೆ ಅಂದರೆ ಮಗು ತನ್ನ ಕಣ್ಣ ಮುಂದೆ ಇಲ್ಲದಿದ್ದರೂ ಆ ವಸ್ತುಗಳ ಅಸ್ತಿತ್ವದಲ್ಲಿದೆ ಎಂದು ಅರಿತುಕೊಳ್ಳಲು ಕಲಿಯುತ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ತಾನೇ ಹೇಳಿದ್ನಲ್ಲ, ಯಾವುದೇ ಒಂದು ವಸ್ತು ಕೊಟ್ಟಾಗ ಆ ಮಗು ಅದನ್ನು ಕಿತ್ತಿಟ್ಕೊಂಡ್ರೂ ಕೂಡ ಆ ಮಗು ಅದನ್ನು ಹುಡುಕೋದು. ಓಕೆನಾ. ಆನುವಂಶಿಕತೆಯ ಕ್ರಿಯೆಗಳು ಮಗುವಿನ ತಾನು ನೋಡಿದ ಮತ್ತು ಅನುಭವಿಸಿದ ವಿಷಯಗಳನ್ನು ಅನುಕರಿಸಲು ಪ್ರಯತ್ನಿಸುತ್ತೆ. ಮಗು ಏನೇ ಒಂದು ವಸ್ತು ನೋಡಲಿ ಅದನ್ನು ನೋಡು ಮತ್ತು ಅನುಭವಿಸುವ ಒಂದು ವಿಷಯವನ್ನು ಅನುಕರಿಸುತ್ತಾ ಅಂತ ನಾವಿಲ್ಲಿ ಹೇಳ್ಬೋದು. ಗುರಿ ನಿರ್ದೇಶಿತ ನಡವಳಿಕೆ ಅಂದರೆ ಮಗು ಏನನ್ನಾದರೂ ಪಡೆಯಲು ಅಥವಾ ಮಾಡಿಸಲು ಉದ್ದೇಶಪೂರ್ವಕ ಚಟುವಟಿಕೆಗಳನ್ನು ಮಾಡಲು ಅಂದರೆ ಏನೋ ಒಂದು ಚಟುವಟಿಕೆಗಳನ್ನು ಮಾಡಲು ಪ್ರಯತ್ನ ಮಾಡುತ್ತಂತ ನಾವಿಲ್ಲಿ ಹೇಳ್ಬೋದು. ಪ್ರತಿನಿಧಿಸುವಿಕೆ ನೋಡಿ, ಇಲ್ಲಿ ಪ್ರತಿನಿಧಿಸುವಿಕೆ ಅಂದರೆ ಈ ಹಂತದ ಕೊನೆಯಲ್ಲಿ ಮಗು ಏನಾಗುತ್ತಪ್ಪ ಅಂತಂದಾಗ ವಸ್ತುಗಳ ಮಾನಸಿಕ ಚಿತ್ರಣ ಬೆಳೆಸಿಕೊಳ್ಳಲು ಅಂದರೆ ಆ ವಸ್ತುಗಳ ಕಲ್ಪನೆಯನ್ನು ಬೆಳೆಸಿಕೊಳ್ಳಲು ಒಂದು ಪ್ರಯತ್ನ, ಮಾನಸಿಕ ಒಂದು ಚಿತ್ರಣವನ್ನು ಬೆಳೆಸಿಕೊಳ್ಳಲು ಒಂದು ಪ್ರಾರಂಭ ಮಾಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಎರಡನೇದು ಪೂರ್ವ ಕಾರ್ಯಾತ್ಮಕ ಅಂತ ಕೇಳ್ಬೋದು. ಒಂದನೇದು ಏನಾದರೂ ನಾವು ನೋಡ್ತಾ ಹೋದ್ವಿ ಸಂವೇದನಾತ್ಮಕ ಅಂತ ನೋಡ್ತಾ ಹೋದ್ವಿ. ಎರಡನೇದು ಕ್ರಿಯಾತ್ಮಕ ಅಥವಾ ನೋಡಿ ಪೂರ್ವ ಕ್ರಿಯಾತ್ಮಕ ಅಂತ ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಪೂರ್ವ ಕ್ರಿಯಾತ್ಮಕ ಅಂದರೆ ಸುಮಾರು 2 ವರ್ಷದಿಂದ 7 ವರ್ಷದವರೆಗೂ ಆಗುತ್ತೆ. ಇದು ಅಂದರೆ 2 ವರ್ಷದಿಂದ 7 ವರ್ಷದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಪೂರ್ವ ಕಾರ್ಯಾತ್ಮಕ ಅಂತೇಳಿ PAG ಅವರು ಕರೆದಿದ್ದಾರೆ. ಅದರ ಲಕ್ಷಣ ಏನೆಲ್ಲ ಇರುತ್ತೆ ಮತ್ತು ಅದು ಹೆಂಗೆ ಏನು ಅಂತ ನೋಡೋದಾದರೆ, ಇಲ್ಲಿ ಭಾಷೆ ಬೆಳವಣಿಗೆ ಆಗಿರುತ್ತೆ. 2 ವರ್ಷದಿಂದ 7 ವರ್ಷದ ಮಗು ಏನು ಮಾಡುತ್ತಾ ಸ್ವಲ್ಪ ಭಾಷೆ ಮಾತಾಡುತ್ತೆ. ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ ಈ ರೀತಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿರುತ್ತೆ. ಓಕೆನಾ. ಕಲ್ಪನಾ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ, ಸ್ವಲ್ಪ ನೆನಪಿನ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ. ಸ್ವಕೇಂದ್ರಿತ ಚಿಂತನೆ ನೋಡಿರಿ, ಸ್ವಕೇಂದ್ರಿತ ಚಿಂತನೆ ಕೂಡ ಉಂಟಾಗಿರುತ್ತೆ. ಒಂದೇ ಅಂಶದ ಮೇಲೆ ಗಮನ ಹರಿವಿರೋದಿಲ್ಲ, ಅಂದರೆ ಆ ಕಾನ್ಸಂಟ್ರೇಷನ್ ಅದ್ರ ಬಗ್ಗೆನೇ ಗಮನ ಇರಲ್ಲ. ಉದಾಹರಣೆಗೆ ಉದ್ದವಾದ ಗ್ಲಾಸ್ನಲ್ಲಿ ನೀರು ಹೆಚ್ಚು ಇದೆ ಎಂದು ಮಗು ಭಾವಿಸುತ್ತೆ. ಓಕೆ, ಈ ಫಾರ್ ಎಕ್ಸಾಂಪಲ್ ಅಗಲವಾದ ತಟ್ಟೆಯಲ್ಲಿ ನೀರು ಹಾಕಿದಾಗ ಅದೇ ಗ್ಲಾಸ್ನ ಕಡಿಮೆ ಇದೆ, ಉದ್ದವಾದ ಗ್ಲಾಸಲ್ಲಿ ನೀರು ಜಾಸ್ತಿ ಇದೆ ಅಂದರೆ ಇಲ್ಲಿ ಹೆಂಗಾಗುತ್ತಂದರೆ ಪಾರ್ಟಿಕ್ಯುಲರಾಗಿ ಏನು ಹೇಳ್ಬೇಕಂತಂದರೆ ಇಲ್ಲಿ ಅರ್ಥ ಆಗುತ್ತಂದರೆ ಅಷ್ಟೊಂದು ಅರ್ಥಗರ್ಭಿತವಾಗಿ ಚಿಂತನೆ ಶಕ್ತಿ ಬೆಳೆದಿರಲ್ಲ ಆ ಮಗುವಿಗೆ. ಏನಾಗುತ್ತಂದರೆ ಈ ಗ್ಲಾಸಲ್ಲಿ ನೀರು ಇಷ್ಟೇ ಇದೆ ಅಂದ್ಕೊಳ್ರಿ, ಒಂದು ಗ್ಲಾಸ್ ಇದೆ, ಆ ಗ್ಲಾಸಲ್ಲಿ ನೀರು ಇಷ್ಟು ಫುಲ್ ಇದೆ, ಅದೇ ತಟ್ಟೆಯಲ್ಲಿ ಹಾಕಿದರೆ ಏನಾಗುತ್ತಾ ಪ್ಲೇನಾಗಿ ಅಗಲಾಗ್ಬಿಡುತ್ತಲ್ಲ. ಆ ನೀರು ಸ್ವಲ್ಪ ಇದೆ, ಇದೇ ನೀರು ಭಾಳ ಇದೆ, ಇಷ್ಟೇ ನೀರನ್ನು ಹಾಕಿದರೂ ಕೂಡ ಆ ಮಗು ಏನು ಮಾಡುತ್ತೆ ಕಂಪೇರ್ ಮಾಡೋಕ್ಕೆ ಆಗಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ನೋಡೋಣ ಅದರ ಲಕ್ಷಣಗಳು ಏನಂತೇಳಿ. ಸೊ ನೋಡಿ, ಪ್ರತೀಕಾತ್ಮಕ ಚಿಂತನೆ ಸಿಂಬೋಲಿಕ್ ಥಿಂಕಿಂಗ್, ಮಗುವು ವಸ್ತುಗಳಿಲ್ಲದಿದ್ದರೂ ಅವುಗಳನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಉದಾಹರಣೆಗೆ ಒಂದು ಕಟ್ಟಿಗೆಯನ್ನು ಅಥವಾ ಕಡ್ಡೆಯನ್ನು ತೆಗೆದುಕೊಂಡು ಕುದುರೆ ಅಂತ ಭಾವಿಸು. ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳಿದ್ದಾಗ ಆಡ್ತಿರ್ತಾರೆ, ಕುದುರೆ ಕಾಲಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಕುದುರೆ ಒಂದು ಏನು ಮಾಡ್ತಪ್ಪ ಅಂತಂದಾಗ ಒಂದು ಮಗು ಕಾಲಲ್ಲಿ ಇಟ್ಕೊಂಡು ಈ ರೀತಿ ಆಡ್ತಾ ಹೋಗ್ತದೆ, ಕುದುರೆ ಅಂತೇಳ್ಬಿಟ್ಟು ನೋಡಿದಿರಿ, ಎಲ್ಲ ಹುಡುಗರು ಆಡ್ತಾ ಇರ್ತಾವಲ್ವ, ಆ ರೀತಿಯಾಗಿ ಚಿತ್ರಿಸಿಕೊಳ್ಳಲು ಪ್ರಾರಂಭಿಸುತ್ತೆ. ಅಹಂಕಾರ ಕೇಂದ್ರೀಕೃತ ಚಿಂತನೆ, ಮಗುವಿಗೆ ಪ್ರಪಂಚವನ್ನು ತನ್ನ ದೃಷ್ಟಿಕೋನದಿಂದ ಮಾತ್ರ ನೋಡಲು ಸಾಧ್ಯವಾಗುತ್ತೆ. ಈ ಥರ ದೃಷ್ಟಿಕೋನವನ್ನು ಅಥವಾ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳಲು
ಕಷ್ಟ ಆಗುತ್ತೆ. ಅದೇ ತನ್ನದೇ ಅನ್ನೋ ಭಾವನೆಯಿಂದನೇ ಇರುತ್ತೆ ಆ ಮಗು, ಇನ್ನೊಬ್ಬರ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಇಲ್ಲಿ ಹೇಳ್ಬೋದು. ಅನಾದಿತ್ವ, ನಿರ್ಜೀವ ವಸ್ತುಗಳು ಜೀವವಿದೆ ಎಂದು ಮಗು ನಂಬುತ್ತದೆ ಅಂತ ಹೇಳ್ಬೋದು. ಬೊಂಬೆಗಳಿಗೆ ಆಹಾರ ನೀಡುವುದು, ಈ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳು ಆಟ ಆಡ್ತಿರ್ತವೆ, ಅದಕ್ಕೆ ಊಟ ತಿನ್ನು ಅಂತ ಅನ್ನೋದು, ಅಥವಾ ಸ್ನಾನ ಮಾಡಿಸೋದು. ಚಿಕ್ಕ ಮಕ್ಕಳು ಇರ್ತವೆ ನೋಡಿದ್ದೀರಿ, ಬಿದ್ದಾಗ ಅಯ್ಯೋ ಪಾಪ ನೋವಾಯಿತು ಪಾಪಗ ಅಂತೇಳ್ಬಿಟ್ಟು ಎತ್ಕೊಳ್ಳೋದು, ಈ ರೀತಿ ಒಂದು ಜ್ಞಾನ ಇರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಅಪರಿವರ್ತನೀಯತೆ, ಮಗುವಿಗೆ ಒಂದು ಏನಪ್ಪ ಅಂತಂದಾಗ 4ನೇದು, ಒಂದು ಕ್ರಿಯೆಯನ್ನು ಹಿಂದಕ್ಕೆ ಅಥವಾ ವಿರುದ್ಧವಾಗಿ ಯೋಚಿಸಲು ಸಾಧ್ಯವಾಗಲ್ಲ. ಫಾರ್ ಎಕ್ಸಾಂಪಲ್ಲು 2 + 3 5 ಆದರೆ ಅದೇ ತಿಳಿದಿರುತ್ತೆ ಹೊರತಾಗಿ 5 ಮೈನಸ್ ನೋಡಿ 5 - 3 2 ಅಂತೇಳಿ ತಕ್ಷಣ ಅರ್ಥ ಮಾಡ್ಕೊಳ್ಳಲ್ಲ, ಸ್ವಲ್ಪ ಪ್ರಯತ್ನ ಮಾಡುತ್ತೆ, ಸ್ಟಾಪ್ ಮಾಡಿಬಿಡುತ್ತೆ. 2 + 5 ಎಷ್ಟಂದರೆ 3 ಅಂತೈತೆ. ಆದರೆ 5 - 3 ಅಂತಂದಾಗ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಆ ರೀತಿ ಚಿಂತನೆ ಮಾಡೋ ಶಕ್ತಿ ಕಡಿಮೆ ಇರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಕೇಂದ್ರೀಕರಣ. ಮಗು ಯಾವುದೇ ಒಂದು ಸಮಸ್ಯೆಯನ್ನು ಅಥವಾ ವಸ್ತುವನ್ನು ಕೇವಲ ಒಂದು ಲಕ್ಷಣದ ಮೇಲೆ ಮಾತ್ರ ಗಮನ ಹರಿಸುತ್ತದೆ, ಉಳಿದ ಅಂಶಗಳನ್ನು ನಿರ್ಲಕ್ಷಿಸಂತ ಹೇಳ್ಬೋದು. ಉದಾಹರಣೆಗೆ, ಎತ್ತರವಾದ ಲೋಟಿನಲ್ಲಿ ನೀರು ಹಚ್ಚಿದರೆ ನೋಡಿ ನೀರು ಹೆಚ್ಚಿದೆ ಎಂದು ಭಾವಿಸುವುದು, ಅದು ಅಗಲವಾದ ಲೋಟಿನಲ್ಲಿ ಹಾಕೋದಕ್ಕಿಂತ ಹೆಚ್ಚು ಎಂದು ತಪ್ಪಾಗಿ ಗ್ರಹಿಸೋದು. ನೋಡಿ ಫಾರ್ ಎಕ್ಸಾಂಪಲ್, ಈಗ ತಾನೇ ಹೇಳಿದೆ, ಒಂದು ತೊಟ್ಟಿಯಲ್ಲಿ ಒಂದು ಗ್ಲಾಸಲ್ಲಿ ನೀರು ಹಾಕಿದಾಗ ಒಂದು ಪ್ಲೇಟಲ್ಲಿ ಅಷ್ಟೇ ನೀರು ಹಾಕಿ ಕೊಟ್ಟಾಗ ಇಲ್ಲ ಗ್ಲಾಸಲ್ಲಿ ಇರ್ತಕ್ಕಂಥ ನೀರೇ ಜಾಸ್ತಿ ಇದೆ ಅಂತೇಳಿ ವಾದ ಮಾಡುತ್ತೆ. ಎಸ್, ಅದು ಕಂಪೇರ್ ಮಾಡೋಕ್ಕೆ ಆಗಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಅದೇ ರೀತಿಯಾಗಿ ನೋಡಿ ಭಾಷೆಯ ಬೆಳವಣಿಗೆ. ಮಗುವಿನ ಪದಗಳ ಕೋಶ ಅಂದರೆ ವೇಗವಾಗಿ ಅಂದರೆ ಇಲ್ಲಿ ಶಬ್ದಗಳು, ಮಗುವಿನಲ್ಲಿ ಹೊರಡತಕ್ಕಂಥ ಶಬ್ದಗಳ ವೇಗ ಹೆಚ್ಚಾಗಿರುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದು ಕ್ರಿಯಾಪೂರ್ವ ಹಂತದಲ್ಲಿ. ಸಂರಕ್ಷಣೆಯ ಕೊರತೆ ಅಂತ ನಾವು ಇಲ್ಲಿ, ಅಥವಾ ನೋಡಿ ವಸ್ತುವಿನ ಆಕಾರ ಬದಲಾದಾಗ ಅದರ ಪ್ರಮಾಣ ಬದಲಾಗುವುದಿಲ್ಲ ಎಂಬ ಅರಿವು ಆ ಮಗುವಿಗೆ ಇರುವುದಿಲ್ಲ. ಸೊ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲೇ ಹೇಳಿದೆ, ನೀರಿನ ಆಕಾರ ಬದಲಾದಾಗ ಅಲ್ಲಿರ್ತಕ್ಕಂಥ ಇದನ್ನೇ ಬದಲಾಗಲ್ಲ ಅಂತ ಹೇಳ್ಬಿಟ್ಟು ಅದು ಕೆಪಾಸಿಟಿ ಇರಲ್ಲ. ನೋಡಿ ಸಂರಕ್ಷಣೆ ಕೊರತೆ ಅಂತಂದಾಗ ಇಲ್ಲಿ ವಸ್ತುವಿನ ಆಕಾರ ಬದಲಾದಾಗ ಅದರ ಪ್ರಮಾಣ ಬದಲಾಗುವುದಿಲ್ಲ ಎಂಬ ಅರಿವು ಆ ಹಂತದಲ್ಲಿ ಮಗುವಿಗೆ ಇರಲ್ಲ ಅಂತ ಹೇಳ್ಬೋದು. ತೂಕದಲ್ಲಿ ಆಗಿರ್ಬೋದು, ಈ ರೀತಿ ನಾವು ನೋಡ್ತಾ ಹೋದ್ವಿ. ಸೊ ಅದಾದ ನಂತರ ಇನ್ನೊಂದು ಯಾವುದಪ್ಪ ಅಂತಂದಾಗ ನೋಡ್ರಿ ಮೂರ್ತ ಕ್ರಿಯಾತ್ಮಕ ಅಂತ. ಮೂರ್ತ ಇಲ್ಲಿ ಒಂದು ಸ್ವಲ್ಪ ಇದಾಗಿದೆ. ಮೂರ್ತ ಕ್ರಿಯಾತ್ಮಕ ನೋಡ್ರಿ, ಫಸ್ಟ್ನೇದ್ದು ನೋಡಿದ್ವಿ ಸಂವೇದನಾಗತ ಅಂತ ಎಷ್ಟಲ್ಲಿದೆ ಎಷ್ಟು ಅಂತ ಹೇಳಿದ್ವಿ, 0 ಇಂದ 2. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದರೆ ಕ್ರಿಯಾಪೂರ್ವ ಅಂತ ಎಷ್ಟು ಅಂತ ಹೇಳಿದ್ವಿ, 2 ರಿಂದ 7. ಆ ರೀತಿ ಮೂರ್ತ ಕ್ರಿಯಾತ್ಮಕ ಅಂತಂದರೆ 7 ರಿಂದ 11 ಅಂತ ಹೇಳ್ಬೋದು. 7 ರಿಂದ 11 ಏನಿದು ಲಕ್ಷಣ ಅನ್ನೋದಾದರೆ ತಾರ್ಕಿಕವಾಗಿ ಸ್ವಲ್ಪ ತಾರ್ಕಿಕವಾಗಿ ಒಂದು ಚಿಂತನೆ ಮಾಡುವ ಒಂದು ಕೆಪಾಸಿಟಿ ಬಂದಿರುತ್ತೆ. ಕನ್ವರ್ಜೇಷನ್ ಅರ್ಥವಂದರೆ ಸಂಭಾಷಣೆಯಲ್ಲಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಆಲ್ರೆಡಿ 1ನೇ ಕ್ಲಾಸಿಂದ ಸ್ಟಾರ್ಟ್ ಆಗಿರುತ್ತೆ ಪಾಪು, 6ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ತೀವಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅರ್ಥ ಮಾಡೋ ಕೆಪಾಸಿಟಿ ಇರುತ್ತೆ. ಓಕೆನಾ. ವರ್ಗೀಕರಣ, ಕ್ರಮಬದ್ಧಗೊಳಿಸುವಿಕೆ, ಕಾರಣ ಪರಿಣಾಮಗಳನ್ನು ಚೆನ್ನಾಗಿ ಅರ್ಥ ಮಾಡಿ ಅಂದರೆ ಈಗ ವರ್ಗೀಕರಣ ಅಂದರೆ ಡಿವೈಡ್ ಮಾಡೋದು, ಯಾವುದೋ ಒಂದು ವಸ್ತುಗಳನ್ನು ಕಲಿಸಿಕೊಟ್ಟಾಗ ಡಿವೈಡ್ ಮಾಡುವ ಈ ಥರ ಒಂದು ವರ್ಗೀಕರಣ ಮಾಡೋದು, ಕ್ರಮಬದ್ಧಗೊಳಿಸುವ, ಸೀರಿಯಲ್ ಏನಾದರೂ ಹಚ್ಚೋದು, ಚಿಕ್ಕದು ದೊಡ್ಡದು ಎಲ್ಲವೂ ಅರ್ಥ ಆಗಿರುತ್ತೆ ಇಲ್ಲಿ ಈ ಕಾಲದಲ್ಲಿ. ಯಾವುದಂದರೆ ಮೂರ್ತ ಕ್ರಿಯಾತ್ಮಕ ಹಂತದಲ್ಲಿ. ಉದಾಹರಣೆಗೆ 2 ಬೇರೆ ಬೇರೆ ಆಹಾರ ಪಾತ್ರೆಗಳಲ್ಲಿರುವ ನೀರಿನ ಪ್ರಮಾಣ ಒಂದೇ ಎಂದು ಹೇಳಬಲ್ಲರು. ಎಸ್, ಡಿವೈಡ್ ಮಾಡೋ ಒಂದು ಕೆಪಾಸಿಟಿ ಬೆಳೆದಿರುತ್ತೆ. ಅದರ ಲಕ್ಷಣ ಏನು ಅಂತ ನೋಡೋದಾದರೆ ನೋಡಿ, ಇಲ್ಲಿ ತಾರ್ಕಿಕ ಚಿಂತನೆಯ ಉದಯ ಆಗಿರುತ್ತೆ. ಇಲ್ಲಿ ತಾರ್ಕಿಕ ಒಂದು ಚಿಂತನೆಯ ಉದಯ ಆಗಿರುತ್ತೆ. ಮಗು ಕೇವಲ ಊಹೆಗಳ ಮೇಲೆ ಅವಲಂಬಿತವಾಗಿರುತ್ತೆ. ಊಹೆಗಳಂದರೆ ಕಲ್ಪನೆ, ಒಂದು ಊಹೆಗಳ ತರ್ಕಬದ್ಧವಾಗಿ ಯೋಚಿಸಲು ಆರಂಭಿಸುತ್ತದೆ. ನೋಡಿ, ಮಗು ಕೇವಲ ಊಹೆಗಳ ಮೇಲೆ, ಅಂದಾಜಿನ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ತರ್ಕಬದ್ಧವಾಗಿ ಯೋಚಿಸಲು ಆರಂಭಿಸುವುದು ಅಂತ ಕೂಡ ಹೇಳ್ಬೋದು. ಆದರೆ ಇದು ಕೇವಲ ಕಣ್ಣಿಗೆ ಕಾಣುವ ಮೂರ್ತ ವಸ್ತುಗಳಿಗೆ ಮಾತ್ರ ಸೀಮಿತವಾಗಿದೆ. ಕಣ್ಣಿಗೆ ಕಾಣ್ತಕ್ಕಂಥ ಮೂರ್ತ ವಸ್ತುಗಳಿಗೆ ಮಾತ್ರ ಇದು ಸೀಮಿತವಾಗಿರುತ್ತಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಸಂರಕ್ಷಣೆ, ವಸ್ತುವಿನ ಆಕಾರ ಮತ್ತು ಗೋಚರ ರೂಪ ಬದಲಾಗದ ಮಾತ್ರಕ್ಕೆ ಅದರ ಪ್ರಮಾಣ ಬದಲಾಗುವುದಿಲ್ಲ ಎಂಬುದನ್ನು ಮಗು ಅರಿತುಕೊಳ್ಳುತ್ತದೆ. ನೋಡ್ರಿ, ಉದ್ದ, ಗಾತ್ರ ಮತ್ತು ತೂಕ ಇದರಲ್ಲಿ ಬದಲಾವಣೆಯನ್ನು ಅಬ್ಸರ್ವ್ ಮಾಡುತ್ತೆ. ಅದೇ ರೀತಿ ನೋಡಿ, ಒಂದು ಲೋಟದ ನೀರನ್ನು ಅಗಲವಾದ ಪಾತ್ರೆಗೆ ಸುರಿದರೆ ಪ್ರಮಾಣದಲ್ಲಿ ಬದಲಾಗಿಲ್ಲ ಎಂದು ತಿಳಿಸುತ್ತೆ. ಅದಕ್ಕೆ ಗೊತ್ತಾಗುತ್ತೆ ಅಳತೆ. ಟೀ ಕಪ್ಪಾಗಿರ್ಬೋದು,
ಟೀ ಕಪ್ಪನ್ನು ಕೆಲವರು ಮಗುವಿಗೆ ಏನು ಮಾಡ್ತಾರೆ, ಕಪ್ಪಲ್ಲಿ ಕೊಟ್ಟಾಗ ಆ ಮಗು ಸುಡುತ್ತೆ ಅಂತಂದಾಗ ಅದನ್ನು ಕಾಯಿಸಿದಂತಹ ಟೀನ ಒಂದು ತಟ್ಟೆಗೆ ಹಾಕಿಬಿಟ್ಟು ಆರಿಸ್ಕೊಡ್ತಾರಲ್ಲ, ಅದು ಇದು ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಅಂತೇಳಿ ಅದು ನಂಬುತ್ತೆ. ಓಕೆನಾ. ಅಪರಿವರ್ತನೀಯತೆ ಅಂತ್ಯ. ಇಲ್ಲಿ ಮಗು ಈಗ ಕ್ರಿಯೆಗಳನ್ನು ಹಿಮ್ಮುಖವಾಗಿ ಯೋಚಿಸಬಲ್ಲದು. ಆಗ 5 + 3 8, 8 - 3 5 ಈ ರೀತಿಯಾಗಿ ಒಂದು ಬೆಳವಣಿಗೆ ಬೆಳೆದಿರುತ್ತೆ. ಅಂದರೆ ಲೆಕ್ಕ ಮಾಡುವ ಒಂದು ಕೆಪಾಸಿಟಿ ಕೂಡ ಆ ಮಗುವಿಗೆ ಬೆಳೆದಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ನೆಕ್ಸ್ಟು ವರ್ಗೀಕರಣ, ಕ್ಲಾಸಿಫಿಕೇಷನ್. ವಸ್ತುಗಳನ್ನು ಅವುಗಳ ಲಕ್ಷಣಗಳ ಆಧಾರದ ಮೇಲೆ ವಿವಿಧ ಗುಂಪುಗಳಾಗಿ ವಿಂಗಡಿಸುವ ಸಾಮರ್ಥ್ಯ ಮಗುವಿನಲ್ಲಿ ಬೆಳೆದಿರುತ್ತೆ ಅಂತ ಹೇಳ್ಬೋದು. ನೋಡಿರಿ, ಮೂರ್ತ ಕ್ರಿಯಾತ್ಮಕ ಹಂತದಲ್ಲಿ ಎಲ್ಲ ವಸ್ತುಗಳನ್ನು ವಿಂಗಡಿಸುವ ಒಂದು ಕ್ರಿಯಾತ್ಮಕ ಒಂದು ಮಾನಸಿಕ ಒಂದು ಶಕ್ತಿ ಬೆಳೆದಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಬಣ್ಣ, ಗಾತ್ರ, ಆಕಾರ ಮೇಲೆ ವಸ್ತುಗಳನ್ನು ಬೇರ್ಪಡಿಸ್ಬೋದು. ಈಗ ರೆಡ್ ಕಲರ್ ಬಾಲ್ಸ್ ಎಲ್ಲವೂ ಕೊಟ್ಟಾಗ, ಎಲ್ಲೋ ರೆಡ್ಡು ಮತ್ತು ಬ್ಲ್ಯಾಕ್ ಕೊಟ್ಟಾಗ ಯಾವ್ಯಾವ ಕಲರ್ ಬೇರೆ ಬೇರೆ ಮಾಡಬೇಕಂತೇಳಿರುತ್ತಲ್ಲ, ಆ ಬೇರೆ ಕಲರ್ಸ್ ಮೇಲೆ ಆಧಾರದ ಮೇಲೆ ಡಿವೈಡ್ ಮಾಡುವ ಒಂದು ಕೆಪಾಸಿಟಿ ಬೆಳೆದಿರುತ್ತೆ. ಅಂದರೆ ನೋಡುವ ಮೂಲಕ. ಈಗ ನೋಡಿರಿ, ಮೂರ್ತ ಕ್ರಿಯಾತ್ಮಕ ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥದ್ದು. ಮೂರ್ತ ಅಂದರೆ ಕ್ರಿಯಾತ್ಮಕ ಕಾರ್ಯ ಅಂತ ಅರ್ಥ. ಓಕೆನಾ. ಕ್ರಮಬದ್ಧಗೊಳಿಸುವಿಕೆ. ನೋಡಿ, ಕ್ರಮಬದ್ಧಗೊಳಿಸುವಿಕೆ ವಸ್ತುಗಳನ್ನು ಒಂದೇ ನಿರ್ದಿಷ್ಟ ಕ್ರಮದಲ್ಲಿ ಸಣ್ಣದರಿಂದ ದೊಡ್ಡದಕ್ಕೆ ಅಥವಾ ಹಗುರದಿಂದ ಭಾರಕ್ಕೆ ಜೋಡಿಸುವ ಒಂದು ಕೌಶಲ್ಯ ಬೆಳೆದಿರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಚಿಕ್ಕದಿದೆ, ಅದಕ್ಕಿಂತ ಚಿಕ್ಕದಿದೆ, ಅದಕ್ಕಿಂತ ದೊಡ್ಡದಿದೆ, ಅದನ್ನು ಸೀರಿಯಲ್ ಪ್ರಕಾರ ಏನಪ್ಪ ಅಂತಂದಾಗ ಜೋಡಿಸುವಿಕೆ ಏನಾಗುತ್ತೆ, ಅದು ಜೋಡಿಸುವ ಒಂದು ಕೆಪಾಸಿಟಿ ಬಂದಿರುತ್ತೆ. ಮತ್ತು ತೂಕದಲ್ಲಿ ವ್ಯತ್ಯಾಸ ಕೂಡ ಐಡೆಂಟಿಫೈ ಮಾಡುವಂಥ ಕೆಪಾಸಿಟಿ ಬಂದಿರುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲು 1 kg 2 kg ಇರ್ತಕ್ಕಂಥ ಬೇರೆ ಅಂದರೆ ಬೇರೆ ಇಡುತ್ತೆ. ಓಕೆನಾ. ನೆಕ್ಸ್ಟು ವಿಕೇಂದ್ರೀಕರಣ. ಅಂದರೆ ಇಲ್ಲಿ ನೋಡಿ, ಮಗುವು ಸಮಸ್ಯೆ ಒಂದೇ ಮುಖವನ್ನು ಗಮನಿಸದೆ ಅನೇಕ ಅಂಶಗಳನ್ನು ಒಟ್ಟಿಗೆ ಗಮನಿಸಲು ಕಲಿಯುತ್ತದೆ. ಅಹಂಕಾರಕ್ಕೆ ಚಿಂತನೆ ಕಡಿಮೆಯಾಗಿ ಇತರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತದೆ. ಇನ್ನೊಬ್ಬರ ಒಂದು ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವ ಒಂದು ಕೆಪಾಸಿಟಿ ಬಂದಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಇಷ್ಟು ನಾವು ನೋಡ್ತಾ ಹೋದ್ವಿ. ನೆಕ್ಸ್ಟ್ 4ನೇದು ಔಪಚಾರಿಕ ಕ್ರಿಯಾತ್ಮಕ ಹಂತ. ಔಪಚಾರಿಕ ಕ್ರಿಯಾತ್ಮಕ ಹಂತ ಸುಮಾರು 11ರಿಂದ 15, ಮೇ ಬಿ 15ರವರೆಗೂ 15 ಮೇಲ್ಪಟ್ಟು ಅನ್ಬೋದು. ಇಲ್ಲಿ ಮೂರ್ತ ಚಿಂತನೆ ಯಾವುದ್ರಾಗೈತಿ, ಮೂರ್ತ ಕ್ರಿಯಾದಲ್ಲಿ ಐತಿ. ಅಮೂರ್ತ ಚಿಂತನೆ, ಇಲ್ಲಿ ಲಕ್ಷಣ ಏನು, ಅಮೂರ್ತ ಚಿಂತನೆ. ಕಾಣದನ್ನು ಕೂಡ ಯೋಚನೆ ಮಾಡುವ ಕೆಪಾಸಿಟಿ ಬಂದಿರುತ್ತೆ. ವೈಜ್ಞಾನಿಕ ಸಮಸ್ಯೆಯನ್ನು ಪರಿಹಾರ ಅರಿಸಿಕೊಳ್ಳುವ ಒಂದು ಸಾಮರ್ಥ್ಯ ಬಂದಿರುತ್ತೆ. ಊಹಾತ್ಮಕ ಚಿಂತನೆ, ಭವಿಷ್ಯದ ಯೋಚನೆ ಕೂಡ ಇದು ಇಲ್ಲಿ ಐಡೆಂಟಿಫೈ ಮಾಡುತ್ತೆ. ನೋಡಿ, ಇಲ್ಲಿ ಒಂದು ಸಮಸ್ಯೆಗೆ ಹಲವು ಪರಿಹಾರಗಳನ್ನು ಯೋಚಿಸುವ ಉತ್ತಮ ಆಯ್ಕೆಯನ್ನು ಮಾಡುವ ಒಂದು ಕೆಪಾಸಿಟಿ ಬಂದಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಅದು ಇದರ ಲಕ್ಷಣ ನೋಡಿದಾಗ ಗೊತ್ತಾಗುತ್ತೆ ನಮಗೆ. 1 ಸೆಕೆಂಡು. ಓಕೆ, ಇದರ ಲಕ್ಷಣ ಏನಂತ ಇದೆ ನೋಡಿ. ಇಲ್ಲಿ ಅಮೂರ್ತ ಚಿಂತನೆ, ಇಲ್ಲಿ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್. ಅಮೂರ್ತ ಚಿಂತನೆ ಕಣ್ಣಿಗೆ ಕಾಣದ ಪರಿಕಲ್ಪನೆಗಳಾದ ನ್ಯಾಯ, ಪ್ರೀತಿ, ಸ್ವಾತಂತ್ರ್ಯ, ನೈತಿಕತೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಆಲೋಚಿಸಲು ಮಗು ಸಮರ್ಥವಾಗಿ. ಇದು ಕ್ವಶನ್ ಕೇಳಿದ್ದ, ನ್ಯಾಯ, ಪ್ರೀತಿ, ಸ್ವಾತಂತ್ರ್ಯ ಇದು ಯಾವ ಹಂತದಲ್ಲಿ ಬರುತ್ತದೆ ಅಂತ ಕೇಳಿದ್ದ ಕ್ವಶನ್. ಇದು ಯಾವುದಂದರೆ ಔಪಚಾರಿಕ 4ನೇ ಒಂದು ಹಂತದಲ್ಲಿ ಬರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟು ಕಲ್ಪನಾತ್ಮಕ ತರ್ಕ. ನೋಡಿ, ಒಂದು ವೇಳೆ ಹೀಗಾದರೆ ಏನಾಗಬಹುದು, ಒಂದು ವೇಳೆ ಏನಾದರೆ ಏನಾಗಬಹುದು ಎಂಬಂತಹ ಊಹಾತ್ಮಕ ಪ್ರಶ್ನೆಗಳಿಗೆ ಕೇಳುವುದು, ಅವುಗಳಿಗೆ ತಾರ್ಕಿಕ ಉತ್ತರಗಳನ್ನು ಕಂಡುಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಇದು ವಿಜ್ಞಾನಿಗಳಲ್ಲಿ ಕಂಡುಬರುವ ವೈಜ್ಞಾನಿಕ ಮನೋಭಾವವಾಗಿದೆ. ಸೊ ನೋಡಿ, ಒಂದು ಕ್ವಶನ್ ಮಾಡುವ ಒಂದು ಹಂತ ಅಂತಲೇ ಹೇಳ್ಬೋದು. ಅಂದರೆ ಒಂದು ಏನಾರ ಕೆಲಸ ಅದನ್ನು ಯಾಕೆ ಮಾಡಬೇಕು, ಅದನ್ನು ಈ ಥರ ಮಾಡಿದರೆ ಹೇಗೆ ಅನ್ನೋದು ಕ್ವಶನ್ ಮಾಡುವ ಒಂದು ಕೌಶಲ್ಯ ಬೆಳೆದಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟು ಸಮಸ್ಯೆ ಪರಿಹರಿಸುವ ಒಂದು ಕೌಶಲ್ಯ ಬಂದಿರುತ್ತೆ ಮಗುವಿಗೆ. ಯಾವುದೇ ಒಂದು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ವ್ಯವಸ್ಥಿತವಾದ ಯೋಜನೆಗಳನ್ನು ರೂಪಿಸುತ್ತದೆ. ನೋಡಿ, ಕೇವಲ ಪ್ರಯತ್ನ ಮತ್ತು ದೋಷದ ಮೇಲೆ ಅವಲಂಬಿತವಾಗದೆ ವ್ಯವಸ್ಥಿತವಾದ ಆಲೋಚನೆಗಳನ್ನು ಪರಿಹಾರ ಕಂಡುಕೊಳ್ಳುತ್ತಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟು ಮೆಟಾಗ್ನಕಿಷನ್. ನೋಡಿ, ಇಲ್ಲಿ ಮೆಟಾಕಾಗ್ನಿಷನ್ ಅಂದರೆ ಇಲ್ಲಿ ತನ್ನ ಸ್ವಂತ ಆಲೋಚನಾ ಪ್ರಕ್ರಿಯೆಗಳ ಬಗ್ಗೆ ಆಲೋಚಿಸುವ ಸಾಮರ್ಥ್ಯ. ನೋಡಿ, ಥಿಂಕಿಂಗ್ ಅಬೌಟ್ ಥಿಂಕಿಂಗ್ ಅಂದರೆ ನಾನು ಏಕೆ ಹೀಗೆ ಯೋಚಿಸುತ್ತಿದ್ದೇನೆ ಎಂದು ವಿಶ್ಲೇಷಿಸಿಕೊಳ್ತದೆ ಅಂತ ನಾವಿಲ್ಲಿ ಹೇಳ್ಬೋದು.
ಆದರ್ಶವಾದ ಚಿಂತನೆ ಅಂತ ಕೂಡ ನಾವಿಲ್ಲಿ ಹೇಳೋದು. ರಾಜಕೀಯವಾಗಿ, ನೈತಿಕವಾಗಿ ತಮ್ಮದೇ ಅಭಿಪ್ರಾಯಗಳನ್ನು ಆದರ್ಶ ಜಗತ್ತನ್ನು ಹೇಗೆ ಒಂದು ಉತ್ತಮಗೊಳಿಸಬೇಕನ್ನೋದು ಒಂದು ಆ ಚಿಂತನೆ ಮಾಡುತ್ತಂತ ಹೇಳ್ಬೋದು. ಇಲ್ಲಿ ಸಾಮಾನ್ಯವಾಗಿ ನಿಯಮಗಳಿಂದ ನಿರ್ದಿಷ್ಟ ತೀರ್ಮಾನಗಳನ್ನು ಪಡೆಯುವ ಒಂದು ಸಾಮರ್ಥ್ಯ ಕೂಡ ಬೆಳೆಸ್ಕೊಳ್ಳುತ್ತಾ ಅಂತ ನಾವಿಲ್ಲಿ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂದರೆ ಕೆಲವು ಏನು ಕೊಡ್ತಾನೆ ಅಂದರೆ 4 ಆಪ್ಷನ್ಸ್ ಕೊಡ್ತಾನೆ. ಆಪ್ಷನ್ಸಲ್ಲಿ ಇದು ಯಾವುದಲ್ಲ ಯಾವುದು ಹೌದು ಅಂತ ಕೇಳ್ಬೋದು. ಇಲ್ಲಿ ಪ್ರಮುಖ ಪರಿಕಲ್ಪನೆಗಳು ಸ್ಕೀಮಾ ಅಂತ ಕರಿತೀವಿ. ಸ್ಕೀಮಾ ಪರಿಕಲ್ಪನೆಗಳು ಏನೆಲ್ಲ ಇರ್ತವೆ? ಪ್ರಮುಖ ಪರಿಕಲ್ಪನೆ ನೋಡಿಲಿ, ಸಮೀಕರಣ ನೋಡಿ, ಅಸಿಮಿಲೇಷನ್ ಹೊಸ ಮಾಹಿತಿಯನ್ನು ಹಳೆಯ ಜ್ಞಾನಕ್ಕೆ ಸೇರಿಸುವುದು ಅಂತ ಅರ್ಥ. ಅಕಮಡೇಷನ್ ಅಂದರೆ ಹೊಂದಾಣಿಕೆ, ಹೊಸ ಮಾಹಿತಿಗೆ ಅನುಗುಣವಾಗಿ ಹಳೆಯ ಒಂದು ಜ್ಞಾನವನ್ನು ಬದಲಾಯಿಸುವುದು. ಈಕ್ವಲಬ್ರೇಷನ್ ಸಮತೋಲನ, ಸಮೀಕರಣ ಹೊಂದಾಣಿಕೆ ಸಮತೋಲನ ಒಂದು ಕಾಪಾಡಿಕೊಳ್ಳುವುದು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಷ್ಟು ನಾವು ಇದನ್ನು ನೋಡ್ತಾ ಹೋದ್ವಿ ಸ್ನೇಹಿತರೆ. ಇನ್ನು ಮುಂಬರುವ ಒಂದು ತರಗತಿಯಲ್ಲಿ ಪ್ರತಿಯೊಂದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈಗ ನೋಡ್ರಿ, ಒಂದೊಂದಾಗಿ ನೋಡ್ತಾ ಇದ್ದಾಗ ಸಂವೇದನ 1ನೇ ಹಂತ ಎಷ್ಟಿದೆ? ಸಂವೇದನಾತ್ಮಕ ಹಂತ 0 ರಿಂದ 2 ಅಂತ ನೋಡಿದ್ವಿ. ಅದೇ ರೀತಿಯಾಗಿ ಎರಡನೇದು ಕ್ರಿಯಾಪೂರ್ವ ಹಂತ 2 ರಿಂದ 7. ಮೂರ್ತ ಕ್ರಿಯಾತ್ಮಕ ಹಂತ ಅಂತ ಕೇಳಿದಾಗ 7 ರಿಂದ 11. ಔಪಚಾರಿಕ ಹಂತ ನೋಡ್ರಿ 11 ರಿಂದ 15 ಅಂದ್ಕೊಳ್ರಿ. ಇಷ್ಟು ನಾವಿಲ್ಲಿ 4 ಹಂತಗಳು ನೋಡ್ತೀವಿ. 4 ಹಂತದಲ್ಲಿ ಯಾವ್ಯಾವ ಟೇಜಲ್ಲಿ ಏನೆಲ್ಲ ಮಾಡುತ್ತೆ. ಇಲ್ಲಿ ಮೂರ್ತ ಯೋಚನೆ, ಇಲ್ಲಿ ಅಮೂರ್ತ ಅಂದರೆ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಕಣ್ಣಿಗೆ ಕಾಣುವಂತಹ ಒಂದು ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿರುತ್ತೆ. 4ನೇದರಲ್ಲಿ ಕಣ್ಣಿಗೆ ಕಾಣದೇ ಇರುವ ಕ್ವಶನ್ ಬಗ್ಗೆ ಇದು ಡಿಸ್ಕಸ್ ಮಾಡುತ್ತೆ ಸ್ನೇಹಿತರೆ. ಇಲ್ಲಿ ಸುಮ್ಮನೆ ಅಳುವುದು, ಚೀರುವುದು, ಹಠ ಮಾಡೋದು ಇಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಿ ಅಂದರೆ ಒಂದು ಸಂಭಾಷಣೆ ಅರ್ಥ ಮಾಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಮಾತಾಡುವ ಶೈಲಿ ಕೂಡ ಇಲ್ಲಿ ಬೆಳೆದಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ಸೆಷನನ್ನು ಇಲ್ಲಿಗೆ ಕ್ಲೋಸ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನೊಂದು ಈ ನೋಟ್ಸನ್ನು ನಾನು ಗ್ರೂಪಲ್ಲಿ ಹಾಕಿರ್ತೀನಿ, ಅಥವಾ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿನೂ ಹಾಕಿರ್ತೀನಿ, ಅಥವಾ KK ನ್ಯಾಷನಲ್ ಅಕಾಡೆಮಿ ಇದೆಯಲ್ಲ ಆ್ಯಪ್, ಆ ಆ್ಯಪಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೋಡ್ಕೊಳ್ರಿ ಸ್ವಲ್ಪ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.